ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 16, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಅತಿ ಮುಖ್ಯವಾದಂಥ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಚರ್ಚೆ ನಡೆಯಲ್ಲಿ US ಚೈನಾ ಸ್ಟ್ರಾಟಜಿಕ್ ರೀಸೆಟ್ಗೆ ಸಂಬಂಧಪಟ್ಟಂತೆ ಕಾಣಬೇಕಾಗಿದೆ. ಭಾರತದ ಒಂದು ಎಕ್ಸ್ಪೋರ್ಟ್ ಕೂಡ ಹೆಚ್ಚಾಗಿರುವಂಥ ಹಂತದಲ್ಲಿ ಒಂದು ಗ್ರೋತ್ ಮೊಮೆಂಟಮನ್ನು ಕಾಣ್ತಾ ಇದ್ದೇವೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಪ್ರಸ್ತುತವಾಗಿ ಒಂದು ಟ್ರೇಡ್ ಆಗಿರ್ಬೋದು ಅಥವಾ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತಹ ಟೂಲ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, ಜಿಯೋ ಪಾಲಿಟಿಕ್ಸ್ಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ, ಎಕಾನಾಮಿಕ್ ಸ್ಟೇಟ್ ಕ್ರಾಫ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಆರ್ಟಿಕಲನ್ನು ಕಾಣ್ತಾ ಇದ್ದೇವೆ. ಚರ್ಚೆಯ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, US ಚೈನಾ ಸೆಟಲ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಸೇಸ್ ಟ್ರಂಪ್ ಆಫ್ಟರ್ ವಿಸಿಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ US ಹಾಗೂ ಚೈನಾ ರಿಲೇಷನ್ನ ಆಧಾರದ ಮೇಲೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಸಂಬಂಧಪಟ್ಟಂತೆ, ಬಯಲ್ಯಾಟ್ರಲ್ ಗ್ಲೋಬಲ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂಥ ಈ ಒಂದು ಇಶ್ಯೂ ಇಂಪಾರ್ಟೆಂಟ್. ಈವನ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಸ್ಟ್ರಾಟಜಿಕ್ ಅಟಾನಮಿಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಚೈನಾ ಹಾಗೂ US ಮಧ್ಯೆ ನಡೀತಾ ಇರುವಂಥ ಆನ್ಗೋಯಿಂಗ್ ರಿಲೇಷನ್, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಚೈನಾದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಒಂದು ಸಮಿಟ್ ಟಾಕ್ ನಂತರ ಆಗಿರುವಂಥ ಸ್ಥಿತಿಗತಿಗಳನ್ನು ಇಲ್ಲಿ ಕಾಣಬೇಕಾಗಿದೆ. ಎರಡೂ ದೇಶಗಳು ಒಂದು ಟ್ರೇಡ್ ಡಿಸ್ಪ್ಯೂಟನ್ನು ಹಾಗೂ ಸ್ಟ್ರಾಟಜಿಕ್ ಟೆನ್ಷನನ್ನು ಕಡಿಮೆ ಮಾಡ್ತಕ್ಕಂಥದ್ದು ಪಾಸಿಟಿವ್ ಸ್ಟೇಟ್ಮೆಂಟನ್ನು ನೀಡಿರೋದಾಗಿ ಕಾಣ್ತಾ ಇದ್ದೇವೆ. ಟ್ರಂಪ್ ಅವರ ಹೇಳಿಕೆ ಪ್ರಕಾರ ಮೆನಿ ಪ್ರಾಬ್ಲಮ್ಸ್ಗಳು ಸೆಟಲ್ ಆಗಿರುವಂಥದ್ದು, ಎರಡೂ ಸೈಡಿಂದಲೂ ಸಹ ಒಂದು ಫಂಟಾಸ್ಟಿಕ್ ಟ್ರೇಡ್ ಡೀಲ್ಸನ್ನು ನಾವು ಫೈನಲೈಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಈ ಒಂದು ಹಂತದಲ್ಲಿ ಒಂದು ಸ್ಟೇಬಲ್ ಆಗಿರುವಂಥ ಬಯಲ್ಯಾಟ್ರಲ್ ರಿಲೇಷನನ್ನು, ಮ್ಯೂಚುವಲ್ ರೆಸ್ಪೆಕ್ಟ್ನ ಆಧಾರದ ಮೇಲೆ ಇಲ್ಲಿ ಕಾಣ್ತಾ ಇದ್ದೇವೆ. ಪ್ರಸ್ತುತವಾಗಿರುವಂಥ ಒಂದು ಟ್ರೇಡ್ ನೆಗೋಸಿಯೇಷನ್ US ಹಾಗೂ ಚೈನಾದ ಮಧ್ಯೆ ನಾವು ನೋಡಿದಾಗ ಎರಡೂ ರಾಷ್ಟ್ರಗಳು ಸಹ ಒಂದು ಲಾರ್ಜೆಸ್ಟ್ ಎಕಾನಮಿಯನ್ನು ಹೊಂದಿದೆ ಅಲ್ವಾ. ಎರಡೂ ರಾಷ್ಟ್ರಗಳ ಮಧ್ಯೆ ಒಂದು ಬಯಲ್ಯಾಟ್ರಲ್ ಟ್ರೇಡ್ ಆಗ್ತಾ ಇದೆಯಲ್ಲ, ಇದರ ಒಂದು ಪರಿಣಾಮ ಯಾವ ರೀತಿಯಾಗಿ ಆಗ್ಬೋದು, ಎಂಟೈರ್ ಗ್ಲೋಬಲ್ ಎಕಾನಮಿ ಮೇಲೇ ಇದು ಪರಿಣಾಮವನ್ನು ಬೀರ್ತಕ್ಕಂಥ ಸಾಧ್ಯತೆ ಇದೆ. ಬೇಸಿಕಲಿ ಗ್ಲೋಬಲ್ ಟ್ರೇಡ್ಗೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಆಗಿರ್ಬೋದು, ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿಯ ಆಧಾರದ ಮೇಲೆ ಆಯಿಲ್ ಕಮೋಡಿಟಿ ಪ್ರೈಸಸ್ಗೆ ಸಂಬಂಧಪಟ್ಟಂಥ ಇನ್ಫ್ಲುಯೆನ್ಸ್ ಆಗ್ಬೋದು. WTO, IMF ಹಾಗೂ ಬ್ರಿಕ್ಸ್ ಪ್ಲ್ಯಾಟ್ಫಾರ್ಮ್ ನಡೆಯಲ್ಲೂ ಸಹ, ಅಂದರೆ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ನಡೆಯಲ್ಲಿ ಒಟ್ಟಾರೆಯಾಗಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ US ಹಾಗೂ ಚೈನಾದ ಒಂದು ರಿಲೇಷನ್. ಮಾಡರ್ನ್ ಜಿಯೋ ಪಾಲಿಟಿಕ್ಸ್ ಅಂತಲೇ ಇಲ್ಲಿ ಹೇಳ್ಬೋದು. ಆದರೂ ಕೂಡ ಚೈನಾಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ ಅಂತಂದರೆ, ಚೈನಾ ತೈವಾನ್ ರಾಷ್ಟ್ರವನ್ನು ತನ್ನ ಅಧೀನದಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಈ ಮೊದಲು ಕೂಡ ಎಫರ್ಟ್ಸನ್ನು ಹಾಕ್ತಾ ಇದೆ. ತೈವಾನನ್ನು ಚೈನಾದ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆದರೆ ತೈವಾನ್ ತನ್ನ ಒಂದು ಸೆಲ್ಫ್ ಗವರ್ನಿಂಗ್ ಕಂಡೀಷನನ್ನು ಎತ್ತಿ ಹಿಡಿತಾ ಇದೆ ಅಲ್ವಾ. ಇದೊಂದು ಡೆಮೊಕ್ರಾಟಿಕ್ ಸೆಲ್ಫ್ ಗವರ್ನಿಂಗ್ ಐಲ್ಯಾಂಡ್ ಆಗಿದೆ ಅನ್ನೋದನ್ನು ನಾವು ಕಾಣ್ಬೋದು. ಈ ಒಂದು ಕಾನ್ಫ್ಲಿಕ್ಟಲ್ಲಿ US ಪರ್ಸ್ಪೆಕ್ಟಿವನ್ನು ನೋಡಿದಾಗ US ಒನ್ ಚೈನಾ ಪಾಲಿಸಿಯನ್ನು ಸಪೋರ್ಟ್ ಮಾಡುತ್ತೆ. ಆದರೂ ಕೂಡ ತೈವಾನ್ಗೆ ಬೇಕಾಗಿರುವಂಥ ವೆಪನ್ಗಳನ್ನು ಸಪೋರ್ಟ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ಚೈನಾದ ಲೀಡರ್ ಕ್ಸಿ ಜಿನ್ಪಿಂಗ್ ಅವರಿಗೆ ತೈವಾನ್ ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಮಿಸ್ ಹ್ಯಾಂಡ್ಲಿಂಗ್ ಆಗ್ತಾ ಇದೆ. ಮಿಲಿಟರಿ ಕಾನ್ಫ್ಲಿಕ್ಟ್ಗಳು ಫ್ಯೂಚರ್ ಡೇಸಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ತೈವಾನಲ್ಲಿ ಒಂದು ಮೇಜರ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಡೀಷನನ್ನು ಕಾಣ್ತೇವೆ. ಇದೊಂದು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಹಬ್ ಆಗಿದೆ. ಇದರಿಂದ ಚೈನಾಗೆ ಹೆಚ್ಚಿನ ಪ್ರಮಾಣದ ಒಂದು ಇಂಟ್ರೆಸ್ಟ್ ಇದೆ. ಹಿಸ್ಟಾರಿಕಲಿ ಚೈನಾ ಒನ್ ಚೈನಾ ಪಾಲಿಸಿ ನಡೆಯಲ್ಲಿ ತೈವಾನನ್ನು ಚೈನಾದ ಪಾರ್ಟ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತಾ ಬರ್ತಾ ಇದೆ. ಪ್ರಸ್ತುತವಾಗಿರ್ತಕ್ಕಂಥ ಒಂದು ಟ್ರೇಡ್ ಡೀಲ್ ನಡಿನಲ್ಲಿ ಎಕನಾಮಿಕ್ ಔಟ್ಕಮನ್ನು ನಾವು ನೋಡೋದಾದರೆ, ಚೈನಾ ಮಾಡಿರುವಂಥ ಪ್ರಾಮಿಸಸ್ ಎಷ್ಟರ ಮಟ್ಟಿಗಿದೆ. ಚೈನಾ 200 ಬೋಯಿಂಗ್ ಏರ್ಕ್ರಾಫ್ಟನ್ನು ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಕಾಣ್ಬೋದು. ಹಾಗೂ US ಇಂದ ಸೋಯಾಬೀನನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. US ಬೀಫ್ ಮೇಲೆ ಹಾಕಿರುವಂಥ ಒಂದು ಇಂಪೋರ್ಟ್ ರೆಸ್ಟ್ರಿಕ್ಷನ್ಸನ್ನು ಚೈನಾ ರಿಲ್ಯಾಕ್ಸ್ ಮಾಡಲಿದೆ. US ಕೂಡ ಚೈನಾದ ಗೂಡ್ಸ್ಗಳ ಮೇಲೆ ಟ್ಯಾರಿಫನ್ನು ರೆಡ್ಯೂಸ್ ಮಾಡಲಿದೆ. ಹಾಗೂ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ನಾನ್ ಸೆನ್ಸಿಟಿವ್ ಸೆಕ್ಟರ್ಸ್ಗಳಲ್ಲಿ ಒಂದು ಅಪ್ರೂವಲನ್ನು ಕೊಟ್ಟಿದ್ದಾರೆ. ಚೈನೀಸು ಈಸಿಯಾಗಿ US ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಹಾಗೂ ಕೆಲವು ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸನ್ನು ರಿಲ್ಯಾಕ್ಸ್ ಮಾಡಿದ್ದಾರೆ. ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂತಹ ಇಶ್ಯೂಸನ್ನು ನೋಡಿದಾಗ, ಚೈನಾ ಮೇಜರ್ಲಿ ರೇರ್ ಅರ್ತ್ ಮೆಟಲ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಸಪ್ಲೈಯನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅದರಲ್ಲೂ ರೇರ್ ಅರ್ತ್ ಮೆಟಲ್ಸ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಹಂತದಲ್ಲಿ. ಇವಾಗ ನಾವು ರಿನ್ಯೂಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಹೆಚ್ಚು ಪ್ರೊಡ್ಯೂಸ್ ಮಾಡಬೇಕಾಗುತ್ತಲ್ಲ, ಪ್ರೊಡಕ್ಷನ್ ಮಾಡಲಿಕ್ಕೆ ರೇರ್ ಅರ್ತ್ ಮೆಟಲ್ಸ್ಗಳ ಇಂಪಾರ್ಟೆನ್ಸನ್ನು ಕಾಣ್ಬೋದು. ಸ್ಮಾರ್ಟ್ ಫೋನ್ಸ್ನ ಇಂಪಾರ್ಟೆನ್ಸನ್ನು ನೋಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಬಳಕೆಯನ್ನು ಮಾಡ್ತಾರೆ ಅಂತ. ಇದರಡಿಯಲ್ಲೂ ಸಹ ಸೆಮಿ ಕಂಡಕ್ಟರ್ಸ್ಗಳ ಒಂದು ಯುಟಿಲೈಸೇಷನನ್ನು ಕಾಣ್ಬೋದು. ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್, ಮಿಸೈಲ್ಸ್ ಆಗಿರ್ಬೋದು, ರಿನ್ಯೂಬಲ್ ಎನರ್ಜಿ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು ಅಂತಂದರೆ ರೇರ್ ಅರ್ತ್ ಮೆಟಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಹಾಗಾಗಿ US ಚೈನಾದೊಂದಿಗೆ ಸರಿಯಾದಂತಹ ರಿಲೇಷನ್ ಹೊಂದಿದ್ದೇ ಆದರೆ ರೇರ್ ಅರ್ತ್ ಮೆಟಲ್ಸ್ಗಳ ಒಂದು ಎಕ್ಸೆಸಿಬಿಲಿಟಿ ಇರುತ್ತೆ.
ಸ್ಟೆಬಿಲಿಟಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು US ಹಾಗೂ ಚೈನಾದ ಒಂದು ರಿಲೇಷನನ್ನು G2 ಕಾನ್ಸೆಪ್ಟ್ನ ಮುಖಾಂತರ ಕನೆಕ್ಟ್ ಮಾಡ್ತಾ ಇದ್ದಾರೆ. G2 ಅಂತಂದಾಗ ಇದರಲ್ಲಿ ಚೈನಾ ಹಾಗೂ US ಇದೆ. US ಹಾಗೂ ಚೈನಾ ಎರಡೂ ಕಂಟ್ರಿಗಳು ಸೇರಿ ಗ್ಲೋಬಲ್ ಎಕಾನಮಿ ಹಾಗೂ ಜಿಯೋಪೊಲಿಟಿಕ್ಸನ್ನು ಡಾಮಿನೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಎರಡೂ ಪವರ್ಗಳು ಗ್ಲೋಬಲ್ ಮಾರ್ಕೆಟನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು, ಸೆಕ್ಯೂರಿಟಿ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂಥ ಇನ್ಫ್ಲುಯೆನ್ಸನ್ನು ಮಾಡ್ಬೋದು, ಕ್ಲೈಮೇಟ್ ನೆಗೋಷಿಯೇಷನ್ಗೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ಇನ್ಫ್ಲುಯೆನ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನೆಗೋಸಿಯೇಷನ್ ಆದರೂ ಕೂಡ, ಅಗ್ರಿಮೆಂಟ್ ಆದರೂ ಕೂಡ ಕೆಲವೊಂದಿಷ್ಟು ಏರಿಯಾದಲ್ಲಿ ಟೆನ್ಷನ್ ಇರೋದನ್ನು ಕಾಣ್ಬೋದು. ಚೈನಾಗೆ ಸಂಬಂಧಪಟ್ಟಂತೆ ಸೌತ್ ಚೈನಾ ಸಿ ಆಗಿರ್ಬೋದು, ತೈವಾನ್ ಸ್ಟ್ರೇಟ್ಗೆ ಸಂಬಂಧಪಟ್ಟಂಥ ಇಶ್ಯೂ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇರುವಂಥ ಸೆಕ್ಟರ್, ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಆಧಾರದ ಮೇಲೆ ಸೈಬರ್ ಸೆಕ್ಯೂರಿಟಿ, ಇಂಡೋ ಪೆಸಿಫಿಕ್ ಇನ್ಫ್ಲುಯೆನ್ಸ್ ಇವೆಲ್ಲವನ್ನು ನಾವು ನೋಡಿದಾಗ ತಾತ್ಕಾಲಿಕವಾಗಿರ್ತಕ್ಕಂಥ ನೆಗೋಸಿಯೇಷನ್ಸನ್ನು ಮಾತ್ರ ಕಾಣ್ತೇವೆ ಅಂತ ಎಕ್ಸ್ಪರ್ಟ್ಸ್ಗಳು ಸಹ ಸಜೆಷನನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ, ವರ್ಲ್ಡ್ ಆರ್ಡರ್ ಚೇಂಜ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಈ ಮೊದಲು ಕೋಲ್ಡ್ ವಾರ್ ಆದ ಮೇಲೆ US ಸೋಲೋ ಪವರನ್ನು ಹೊಂದಿರೋದಾಗಿ ಯೂನಿಪೋಲಾರ್ ವರ್ಲ್ಡ್ ಆಗಿ ಹೊರಹೊಮ್ಮಿತ್ತು. ಆದರೆ ಪ್ರಸ್ತುತವಾಗಿ ಚೈನಾದ ಒಂದು ಸ್ಟ್ರೆಂತನ್ನು ನೋಡಿದಾಗ ವರ್ಲ್ಡ್ ಇವತ್ತು ಮಲ್ಟಿಪೋಲಾರ್ ಕಡೆ ಮೂವ್ ಆಗೋದನ್ನು ಕಾಣ್ಬೋದು. ಚೈನಾ ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥ ಏರಿಯಾಗಳನ್ನು ನೋಡೋದಾದರೆ ಮಿಲಿಟರಿ ಮಾಡರ್ನೈಜೇಷನನ್ನು ಇದು ಮಾಡ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಹೆಚ್ಚು ಮಾಡ್ತಾ ಇದೆ, ಬ್ರಿಕ್ಸ್ನ ಒಂದು ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಬೆಲ್ಟ್ ರೋಡ್ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆಯೂ ಸಹ ಕಾಣಬಹುದು. ಚೈನಾ ಯಾವ ರೀತಿಯಾಗಿ ತನ್ನ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ, ಮಲ್ಟಿಪೋಲಾರ್ ಆರ್ಡರ್ಗೆ ಇದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ. ಭಾರತದ ಮೇಲೆ ಯಾವ ರೀತಿಯಂಥ ಪರಿಣಾಮವನ್ನು ತೆಗೆದುಕೊಂಡು ಬರ್ಬೋದು ಈ ಒಂದು ನೆಗೋಸಿಯೇಷನ್ ಅನ್ನೋದಾದರೆ, ನಮಗೆ US ಇಂಪಾರ್ಟೆಂಟ್, ಚೈನಾ ಕೂಡ ಇಂಪಾರ್ಟೆಂಟ್. ನಾವು US ಒಂದಿಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಮುಂದುವರಿಸ್ತಾ ಹೋಗಬೇಕು. ಡಿಫೆನ್ಸಲ್ಲಿ ಕೋಆಪರೇಷನ್ ಆಗಿರ್ಬೋದು, ಅದರಲ್ಲೂ ಕ್ವಾಡ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಟೆಕ್ನಾಲಜಿ, ಟ್ರೇಡ್ ಟೈಸ್ ಇವೆಲ್ಲವನ್ನು ಎನ್ಹ್ಯಾನ್ಸ್ ಮಾಡ್ತಾ ಹೋಗಬೇಕು. ಅಂದರೆ ನಮ್ಮ ಮುಂದೆ ಇರತಕ್ಕಂಥ ಒಂದು ಚಾಲೆಂಜಸ್ಗಳನ್ನು ನಾವು ಕಾಣ್ಬೋದು, ಹಾಗೂ ಯಾವ ರೀತಿಯಾಗಿ ನಾವು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು, ನಮ್ಮ ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಮೇಂಟೈನ್ ಮಾಡ್ತಾ ಬರಬೇಕು. ಚೈನಾವನ್ನು ಮ್ಯಾನೇಜ್ ಮಾಡೋದು ಸಹ ಅತಿ ಅವಶ್ಯಕ ಅಲ್ವಾ, ಬಿಕಾಸ್ ಚೈನಾದೊಂದಿಗೆ ಬೇಸಿಕಲಿ ನಾವು ಬಾರ್ಡರ್ ಡಿಸ್ಪ್ಯೂಟನ್ನು ಹೊಂದಿದ್ದೇವೆ, ಟ್ರೇಡಲ್ಲೂ ಸಹ ಒಂದು ಇಂಬ್ಯಾಲೆನ್ಸನ್ನು ಕಾಣ್ತೇವೆ, ಚೈನಾದಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇಂಪೋರ್ಟನ್ನು ಮಾಡ್ಕೊಳ್ತೇವೆ, ಟ್ರೇಡ್ ಡೆಫಿಸಿಟನ್ನು ಹೊಂದಿದ್ದೇವೆ ಅಂತ ಹೇಳ್ಬೋದು ಸಿಂಪಲ್ ಆಗಿ. ಈ ಒಂದು ಹಂತದಲ್ಲಿ ಟ್ರೇಡನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ರೀಜನ್ ಲೆವೆಲಲ್ಲೂ ಸಹ ಒಂದು ಕಾಂಪಿಟೇಷನ್ ಇದೆ, ಅದರಲ್ಲೂ ಇಂಡಿಯನ್ ಓಷನಲ್ಲಿರುವಂಥ ಒಂದು ಕಾಂಪಿಟೇಷನನ್ನು ಕಾಣಬೇಕಾಗಿದೆ. ಹಾಗಾಗಿ ಭಾರತ ಚೈನಾದೊಂದಿಗೂ ಒಳ್ಳೆ ರೀತಿಯಂಥ ರಿಲೇಷನನ್ನು ಹೊಂದಬೇಕು, US ಒಂದಿಗೂ ಸಹ ಒಳ್ಳೆ ರೀತಿಯಂಥ ರಿಲೇಷನನ್ನು ಹೊಂದಬೇಕಾಗತ್ತೆ. ನಮ್ಮ ಒಂದು ಸ್ಟ್ರಾಟಜಿಕ್ ಅಟಾನಮಿ ನಾಡಿನಲ್ಲಿ ಯಾವುದೇ ರೀತಿಯಾಗಿ ಒನ್ ಬ್ಲಾಕಿಗೆ ಫುಲ್ಲಾಗಿ ನಾವು ಅಲೈನ್ ಆಗೋದಿಲ್ಲ. ಈ ಒಂದು ಸಿಚುವೇಷನನ್ನು ಅವಾಯ್ಡ್ ಮಾಡ್ತಾ ಬರ್ತೇವೆ, ನ್ಯೂಟ್ರಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಬರ್ತೇವೆ. ಈವನ್ ವೆಸ್ಟ್ ಏಷ್ಯಾದಲ್ಲಿ ಇಷ್ಟು ಕಾನ್ಫ್ಲಿಕ್ಟ್ ಆದರೂ ಕೂಡ ಭಾರತದೊಂದು ಅಪ್ರೋಚ್ ಒಂದು ಪರ್ಟಿಕ್ಯುಲರ್ ಬ್ಲಾಕಿಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಗ್ರೂಪಿಂಗಿಗೆ ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾ ಇಲ್ಲ. ತನ್ನ ಒಂದು ಇಂಟ್ರೆಸ್ಟ್ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ಮಾತ್ರ ತನ್ನ ನಿರ್ಧಾರವನ್ನು ತಿಳಿಸ್ತಾ ಬರ್ತಾ ಇದೆ. ಇನ್ನು ಮುಂದಿನದಾಗಿ ಇಂಡಿಯಾಸ್ ಗೂಡ್ಸ್ ಎಕ್ಸ್ಪೋರ್ಟ್ಸ್ ಕ್ಲೈಮ್ ಟು $43.6 ಬಿಲಿಯನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಎಕಾನಮಿ, ಎಕ್ಸ್ಟರ್ನಲ್ ಸೆಕ್ಟರ್, ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಭಾರತದ ಮರ್ಕೆಂಡೈಸ್ ಎಕ್ಸ್ಪೋರ್ಟ್ ಏಪ್ರಿಲ್ 2026 ಮಂತಲ್ಲಿ 14% ಇನ್ಕ್ರೀಸ್ ಆಗಿರೋದಾಗಿ ಕಾಣ್ತಾ ಇದ್ದೇವೆ. ಪ್ರಸ್ತುತವಾಗಿ ಎಷ್ಟಿದೆ, $43.6 ಬಿಲಿಯನ್ ಅಷ್ಟು ತಲುಪಿರೋದನ್ನು ಕಾಣ್ಬೋದು. ಗ್ಲೋಬಲ್ ಲೆವೆಲಲ್ಲಿ ಅನ್ಸರ್ಟನಿಟೀಸ್ಗಳಿದ್ದಾವೆ. ವೆಸ್ಟ್ ಏಷ್ಯಾದ ಒಂದು ಕ್ರೈಸಿಸ್ ನಡುವೆನೂ ಕೂಡ ಭಾರತ ಸ್ಟ್ರಾಂಗ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸನ್ನು ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಗ್ರಾಫನ್ನು ಅಬ್ಸರ್ವ್ ಮಾಡಿದರೆ ಕಳೆದ ವರ್ಷ 2025 ಏಪ್ರಿಲರ ಸಂದರ್ಭದಲ್ಲಿ ಸರಕು ಹಾಗೂ ಸೇವೆಗಳಿಗೆ ಸಂಬಂಧಪಟ್ಟಂಥ ಒಂದು ಟ್ರಾನ್ಸಾಕ್ಷನ್ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಗೇನ್ ಈ ವರ್ಷವೂ ಕೂಡ ಎಷ್ಟು ಮಟ್ಟಿಗೆ ಚೇಂಜಸನ್ನು ನಾವು ಕಾಣ್ಬೋದು ಅಂತ. ಮರ್ಕಂಡೈಸ್ ಅಂತಂದರೆ ಗೂಡ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತೇವೆ. ಗೂಡ್ಸ್ ಇಂಪೋರ್ಟ್ ಅಂತ ಬಂದಾಗ 71.9 ಇದೆ, ಹಾಗೂ ಗೂಡ್ಸ್ಗಳ ಒಂದು ಎಕ್ಸ್ಪೋರ್ಟ್ ಅಂತ ಬಂದಾಗ 43.6 ಇದೆ. ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಕಂಪೇರ್ ಮಾಡಿದ್ರೆ ಎಕ್ಸ್ಪೋರ್ಟ್ ಹೆಚ್ಚಾಗಿರ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕಾಣ್ಬೋದು. ಸರ್ವಿಸ್ ಎಕ್ಸ್ಪೋರ್ಟ್ ಕೂಡ ಹೆಚ್ಚಾಗಿರೋದಾಗಿ ಗಮನಿಸ್ಬೋದು. ಸರ್ವಿಸ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಮೇಜರ್ ಬದಲಾವಣೆಯನ್ನು ಕಾಣ್ತಿಲ್ಲ, ಲಿಟಲ್ ಬಿಟ್ ಚೇಂಜಸನ್ನು ಕಾಣ್ಬೋದು. ಒಟ್ಟಾರೆಯಾಗಿರ್ತಕ್ಕಂಥ ಟ್ರೇಡ್ ಪರ್ಫಾರ್ಮೆನ್ಸನ್ನು ನೋಡಿದಾಗ ಪಾಸಿಟಿವ್ ಟ್ರೆಂಡನ್ನು ಕಾಣ್ತಾ ಇದ್ದಾವೆ. ಭಾರತದ ಟ್ರೇಡ್ ಪರ್ಫಾರ್ಮೆನ್ಸು ರೆಸಿಲಿಯೆಂಟ್ ಆಗಿದೆ ಅಂತ ಹೇಳ್ಬೋದು. ಮರ್ಕಂಡೈಸ್ ಎಕ್ಸ್ಪೋರ್ಟ್ ನಡೆಯಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೇವೆ. ಮರ್ಕಂಡೈಸ್ ಎಕ್ಸ್ಪೋರ್ಟ್ ನಡೆಯಲ್ಲಿ ಜನರಲ್ ಆಗಿ ನಾವು ಟ್ಯಾಂಜಿಬಲ್ ಫಿಸಿಕಲ್ ಗೂಡ್ಸ್ಗಳನ್ನು ಕಾಣ್ತೇವೆ. ಫಾರ್ ಎಕ್ಸಾಂಪಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಎಂಜಿನಿಯರಿಂಗ್ ಗೂಡ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್, ಟೆಕ್ಸ್ಟೈಲ್, ಫಾರ್ಮಾಸ್ಯೂಟಿಕಲ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪೋರ್ಟನ್ನು ನಾವು ಚೆನ್ನಾಗಿ ಮಾಡ್ತಾ ಇದ್ದೇವೆ. ಎಕ್ಸ್ಪೋರ್ಟ್ ಹೆಚ್ಚಾಗಲಿಕ್ಕೆ, ಎಕ್ಸ್ಪೋರ್ಟಲ್ಲಿ ನಾವು ಗ್ರೋತನ್ನು ಕಾಣಲಿಕ್ಕೆ ಕಾರಣಗಳು ಏನಿರ್ಬೋದು? US ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದಾದ ಮೇಲೆ ಭಾರತ ತುಂಬ ಸ್ಮಾರ್ಟಾಗಿ ಮಲ್ಟಿಪಲ್ ಪಾರ್ಟ್ನರೊಂದಿಗೆ
ಟ್ರೇಡ್ ನೆಗೋಸಿಯೇಷನ್ ಮಾಡಲಿಕ್ಕೆ ಮುಂದಾಗಿದೆ. ಇದನ್ನು ನಾವು ಮಾರ್ಕೆಟ್ ಡೈವರ್ಸಿಫಿಕೇಷನ್ ಅಂತ ಹೇಳ್ಬೋದಲ್ವಾ. ಸೊ ಟ್ರೆಡಿಷನಲ್ ಮಾರ್ಕೆಟ್ಗಿಂತನೂ ನಾವು ರಿಸ್ಟ್ರಿಕ್ಷನ್ ಮಾಡದೆ ಸಾಕಷ್ಟು ಕಂಟ್ರಿಗಳೊಂದಿಗೆ, ಅದರಲ್ಲೂ ಶ್ರೀಲಂಕಾ ಆಗಿರ್ಬೋದು, ಸಿಂಗಪೂರ್ ಆಗಿರ್ಬೋದು, ಬಾಂಗ್ಲಾದೇಶ್, ವಿಯೆಟ್ನಾಂ, ತಾಂಜೇನಿಯಾ ಹಲವಾರು ರಾಷ್ಟ್ರಗಳ ಮೇಲೆ ಇರ್ತಕ್ಕಂಥ ಎಕ್ಸ್ಪೋರ್ಟನ್ನು ಎನ್ಹ್ಯಾನ್ಸ್ ಮಾಡಿದ್ದೇವೆ. ಕೇವಲ ಕೆಲವೇ ರಾಷ್ಟ್ರಗಳ ಮೇಲೆ ನಾವು ಈ ಮೊದಲು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ವಲ್ಲ, ಅದನ್ನು ರಿಡ್ಯೂಸ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಇದರಿಂದ ಒಂದು ಮಾರ್ಕೆಟ್ ಡೈವರ್ಸಿಫಿಕೇಷನ್ ಆಗಿದೆ. ಹಾಗಾಗಿ ನಾವು ಒಂದು ಸ್ಟ್ರಾಂಗ್ ಆಗಿರುವಂಥ ಗ್ರೋತನ್ನು ಕಾಣ್ತಾ ಇದ್ದೇವೆ. ಹಾಗೂ ಭಾರತದ ಇಂಡಸ್ಟ್ರೀಸ್ಗಳು ಗ್ಲೋಬಲ್ ಡಿಸ್ರಪ್ಷನ್ ನಡುವೆನೂ ಕೂಡ ಸಪ್ಲೈ ಚೈನನ್ನು ಮೇಂಟೈನ್ ಮಾಡ್ತಾ ಬಂದಿದೆ. ಸಪ್ಲೈ ಚೈನಲ್ಲಿ ಒಂದು ಸ್ಟೆಬಿಲಿಟಿನೂ ಸಹ ತೆಗೆದುಕೊಂಡು ಬಂದಿದೆ. ಟೈಮ್ಲಿ ಡೆಲಿವರಿ ಮಾಡೋದ್ರ ಮುಖಾಂತರ, ಮ್ಯಾನುಫ್ಯಾಕ್ಚರಿಂಗ್ ಕಂಟಿನ್ಯೂಟಿ ಮಾಡೋದ್ರ ಮುಖಾಂತರ, ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ಸನ್ನು ತರೋದ್ರ ಮುಖಾಂತರ ಭಾರತ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಪೋರ್ಟ್ ಬಿಲ್ ಹೆಚ್ಚಾಗಲಿಕ್ಕೆ ಇನ್ನೊಂದು ಅತಿ ಮುಖ್ಯವಾದಂತಹ ಅಂಶ ಅಂತಂದರೆ, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಕೆಲವು ಕಮೋಡಿಟೀಸ್ಗಳ ಬೆಲೆ ಹೆಚ್ಚಾಗಿರೋದ್ರಿಂದ, ವ್ಯಾಲ್ಯೂ ಹೆಚ್ಚಾಗಿದೆ ಅಂತಂದಾಗ ನಾವು ಎಕ್ಸ್ಪೋರ್ಟ್ ಮಾಡಿದಾಗ ನಮಗೆ ಹೆಚ್ಚಿನ ಒಂದು ರಿಟರ್ನ್ ಬರುತ್ತೆ. ಹಾಗಾಗಿ ನಾವು ಸೇಮ್ ಕ್ವಾಂಟಿಟಿ ಆಫ್ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದರೂ ಕೂಡ ಎಕ್ಸ್ಪೋರ್ಟ್ ಬಿಲ್ನಡಿಯಲ್ಲಿ ವ್ಯಾಲ್ಯೂ ಹೆಚ್ಚಾಗಿರೋದನ್ನು ಕಾಣ್ಬೋದು. ಆ್ಯಂಡ್ ಅಗೇನ್ ವೆಸ್ಟ್ ಏಷ್ಯಾದ ಕ್ರೈಸಿಸನ್ನು ನೋಡಿದಾಗ, ವೆಸ್ಟ್ ಏಷ್ಯಾದ ಮುಖಾಂತರ ನಾವು ಹೆಚ್ಚಿನ ಪ್ರಮಾಣದ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದ್ವಿ. ಇಂಪೋರ್ಟ್ ಶಾರ್ಪ್ಲಿ ಡೌನ್ ಆಗಿರೋದನ್ನು ಕಾಣ್ತೇವೆ. ಕ್ರೂಡ್ ಆಯಿಲ್, LNGಗೆ ಸಂಬಂಧಪಟ್ಟಂತೆ ಇಂಪೋರ್ಟ್ ಜಾಸ್ತಿ ಇತ್ತು. ಫರ್ಟಿಲೈಸರ್ಸ್ಗಳನ್ನು ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಇಂಪೋರ್ಟ್ ಬಿಲ್ ಕೂಡ ಆಟೋಮೆಟಿಕ್ಲಿ ಕಡಿಮೆ ಆಗಿರೋದನ್ನು ಕಾಣ್ಬೋದು. ಹಾಗಾಗಿ ಟ್ರೇಡ್ ಡೆಫಿಸಿಟ್ ನಡಿನಲ್ಲಿ ನೋಡುವಂಥದ್ದಾದರೆ, ಜನರಲ್ ಆಗಿ ಇರುವಂಥ ಪರ್ಫಾರ್ಮೆನ್ಸನ್ನು ನೋಡಿದಾಗ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ವ್ಯಾಲ್ಯೂ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಡೈವರ್ಸಿಫಿಕೇಷನನ್ನು ನಾವು ಮಾಡಿದ್ದೇವೆ. ಇಂಪೋರ್ಟ್ ಮಾಡ್ತಕ್ಕಂಥ ಹಂತದಲ್ಲೂ ಕೂಡ ಕಡಿಮೆ ಇರೋದನ್ನು ಕಾಣ್ಬೋದು. ಹಾಗಾಗಿ ಟ್ರೇಡ್ ಡೆಫಿಸಿಟ್ ಏನಿರುತ್ತಲ್ಲ ಕಡಿಮೆ ತೋರಿಸುತ್ತೆ. ಸೊ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗಲಿಕ್ಕೆ ಕಾರಣಗಳು ಏನಿದ್ದಾವೆ ಅನ್ನೋದನ್ನು ಸಹ ನಿಮಗೆ ಪ್ರಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೊಡುವಂಥ ಸಾಧ್ಯತೆ ಇದೆ. ಟ್ರೇಡ್ ಡೆಫಿಸಿಟ್ ಕಂಡೀಷನ್ ಅಡಿಯಲ್ಲಿ ಇಂಪೋರ್ಟನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಇರ್ತೇವೆ, ಎಕ್ಸ್ಪೋರ್ಟನ್ನು ತುಂಬ ಕಡಿಮೆ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಅದೇ ನಾವು ಟ್ರೇಡ್ ಸರ್ಪ್ಲಸ್ ಅಂತ ಬಂದಾಗ ಎಕ್ಸ್ಪೋರ್ಟನ್ನು ಹೆಚ್ಚಿನ ಪ್ರಮಾಣದಲ್ಲೇ ಮಾಡ್ತೇವೆ, ಇಂಪೋರ್ಟನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತೇವೆ. ಇವಾಗ ಪ್ರಸ್ತುತವಾಗಿ ಓವರಾಲ್ ಟ್ರೇಡ್ ಡೆಫಿಸಿಟನ್ನು ನೋಡಿದಾಗ ನಿಯರ್ಲಿ 30% ಇರೋದನ್ನು ಕಾಣ್ತಾ ಇದ್ದೇವೆ. ಅಬೌಟ್ $7.8 ಬಿಲಿಯನ್ ಅಷ್ಟು ಕಾಣ್ಬೋದು. ಟ್ರೇಡ್ ಡೆಫಿಸಿಟ್ ಕಡಿಮೆ ಇದ್ದರೆ, ಅಂದರೆ ಟ್ರೇಡ್ ಡೆಫಿಸಿಟನ್ನು ನಾವು ಕಡಿಮೆ ಮಾಡಿದ್ದೇ ಆದರೆ, ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದ್ದೇ ಆದರೆ ನಮ್ಮ ಒಂದು ರುಪಿ ಏನಾಗುತ್ತೆ, ಸ್ಟೇಬಲ್ ಆಗೋದನ್ನು ಕಾಣ್ಬೋದು. ಫಾರೆಕ್ಸ್ ರಿಸರ್ವನ್ನು ಸಹ ನಾವು ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸ್ಟರ್ನಲ್ ಸೆಕ್ಟರ್ಲಿ ಒಂದು ಗ್ರೋತನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಇಂಡಿಕೇಟರ್ನ ಕಾಣ್ಬೋದು. ಅದೇ ನಾವು ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದರೆ ಆಟೋಮೆಟಿಕಲಿ ನಮ್ಮ ಒಂದು ರುಪಿ ಸ್ಟೆಬಿಲಿಟಿಯನ್ನು ಕಳೆದುಕೊಳ್ಳುತ್ತೆ. ಈವನ್ ನಾವು ಹೆಚ್ಚಿನ ಪ್ರಮಾಣದ ಫಾರೆಕ್ಸ್ ರಿಸರ್ವನ್ನು ಯೂಸ್ ಮಾಡಬೇಕಾಗುತ್ತೆ. ಎಕ್ಸ್ಟರ್ನಲ್ ಸೆಕ್ಟರ್ನಲ್ಲಿ ಒಂದು ವೀಕ್ ಕಂಡೀಷನನ್ನು ಕಾಣ್ಬೋದು. ಸೊ ನಾವು ಎಕ್ಸ್ಪೋರ್ಟನ್ನು ಚೆನ್ನಾಗಿ ಮಾಡಿದ್ದೇ ಆದರೆ ಎಕಾನಾಮಿಕ್ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೂಡ ಆಗುತ್ತೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕೂಡ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಎಕ್ಸ್ಪೋರ್ಟನ್ನು ಸಪೋರ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ಸರ್ಕಾರ ತೆಗೆದುಕೊಂಡು ಬಂದಿರುವಂಥ ಇನಿಷಿಯೇಟಿವ್ಗಳು ಯಾವ ರೀತಿಯಾಗಿದೆ, ಎಕ್ಸ್ಪೋರ್ಟ್ ರಿಲೇಟೆಡ್ ಇರುವಂಥ ಸ್ಕೀಮ್ಸ್ಗಳನ್ನು ಯಾವ ರೀತಿಯಾಗಿ ನೋಡ್ತೇವೆ, ನಿಮಗೆ ಗೊತ್ತಿರುವಂಥ ಸ್ಕೀಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ಟ್ರೇಡ್, ಸಪ್ಲೈ ಚೈನ್ಸ್ ಆ್ಯಂಡ್ ಎಕನಾಮಿಕ್ ಸ್ಟೇಟ್ ಕ್ರಾಫ್ಟ್, ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಡಿಯಾಸ್ ಫಾರಿನ್ ಪಾಲಿಸಿ, ಇಂಟರ್ನ್ಯಾಷನಲ್ ರಿಲೇಷನ್, ಗ್ಲೋಬಲ್ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ನಡೆಯಲ್ಲಿ ಗ್ಲೋಬಲೈಸೇಷನ್ ಕಾನ್ಸೆಪ್ಟ್, ಸಪ್ಲೈ ಚೈನ್, ಇಂಡಸ್ಟ್ರಿಯಲ್ ಪಾಲಿಸಿ, ಎಕನಾಮಿಕ್ ಸೆಕ್ಯೂರಿಟಿಯ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಈ ಮೊದಲು ವರ್ಲ್ಡ್ ಆರ್ಡರ್ ನಡಿನಲ್ಲಿ ಎಕನಾಮಿಕ್ಸೇ ಬೇರೆ ಆಗ್ತಾ ಇತ್ತು, ಜಿಯೋಪಾಲಿಟಿಕ್ಸೇ ಬೇರೆ ಆಗ್ತಾ ಇತ್ತು. ಎರಡನ್ನು ನಾವು ಸಪ್ರೇಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಿ, ಎರಡನ್ನ ಸಪ್ರೇಟ್ ಎಂದು ನೋಡಲಾಗ್ತಾ ಇತ್ತು. ಆದರೆ ಈಗ ಎಕನಾಮಿಕ್ಸ್ ಟೂಲನ್ನು ಸ್ಟ್ರಾಟಜಿಕ್ ಜಿಯೋಪಾಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನೇ ಆಥರ್ ಅವರು ಎಕನಾಮಿಕ್ ಸ್ಟೇಟ್ ಕ್ರಾಫ್ಟ್ ಅನ್ನುವಂಥ ಟರ್ಮಿಂದ ಕರೀತಾ ಇದ್ದಾರೆ. ಎಕನಾಮಿಕ್ ಟೂಲ್ ನಡಿಯಲ್ಲಿ ಟ್ರೇಡನ್ನು ನಾವು ಕನ್ಸಿಡರ್ ಮಾಡ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಸಪ್ಲೈ ಚೈನ್ ಆಗಿರ್ಬೋದು, ಎನರ್ಜಿ ರೂಟ್ ಆಗಿರ್ಬೋದು, ಇವೆಲ್ಲವನ್ನ ಟೂಲ್ ಆಗಿ ಅಥವಾ ಪವರನ್ನು ಹೊಂದಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಎಕನಾಮಿಕ್ ಸ್ಟೇಟ್ ಕ್ರಾಫ್ಟ್ ಅಥವಾ ಆರ್ಥಿಕ ರಾಜತಾಂತ್ರಿಕ ಶಕ್ತಿ ಅನ್ನೋದಾದರೆ, ಸಾಕಷ್ಟು ಕಂಟ್ರೀಸ್ಗಳು ತಮ್ಮ ಒಂದು ಎಕನಾಮಿಕ್ ಸ್ಟ್ರೆಂತನ್ನು ಫಾರಿನ್ ಪಾಲಿಸಿ ಗೋಲ್ಸನ್ನು ಸಾಧಿಸ್ತಕ್ಕಂಥ ಹಂತದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, US ನಮ್ಮ ಮೇಲೆ ಟಾರಿಫನ್ನು ವಿಧಿಸಿದೆಯಲ್ಲ, ಇಲ್ಲಿರುವಂತಹ ಬೇಸಿಕ್ ಟೂಲ್ಸ್ಗಳಂತಂದೆ ಟಾರಿಫನ್ನು ವಿಧಿಸೋದ್ರ ಮುಖಾಂತರ
ಆಮದಿಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನು ಹಾಕ್ತಾ ಬರ್ತಾರೆ, ನಿಷೇಧ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾರೆ, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಕಂಟ್ರೋಲ್ ಮಾಡ್ತಾರೆ, ಟೆಕ್ನಾಲಜಿ ಲೆವೆಲಲ್ಲೂ ರಿಸ್ಟ್ರಿಕ್ಷನ್ಸನ್ನು ಮಾಡ್ತಾ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಲೆವೆಲಲ್ಲೂ ಸಹ ರಿಸ್ಟ್ರಿಕ್ಷನ್ಸನ್ನು ಮಾಡ್ತಾರೆ, ಸಪ್ಲೈ ಚೈನ್ ಲೆವೆಲಲ್ಲೂ ಸಹ ಒಂದು ಕಂಟ್ರೋಲನ್ನು ಮಾಡ್ತಾ ಬರ್ತಾರೆ. ಪ್ಯೂರ್ಲಿ ಇದೊಂದು ಕಾಮರ್ಸ್ ಅಲ್ಲ ಅಥವಾ ಎಕನಾಮಿಕ್ ಸೆಕ್ಟರ್ ಅಲ್ಲ, ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಟೂಲ್ ಆಗಿದೆ ಅಂತಲೇ ಹೇಳ್ಬೋದು. ಟ್ರೇಡ್ ಅಂತ ಬಂದಾಗ ನ್ಯಾಷನಲ್ ಸೆಕ್ಯೂರಿಟಿಯನ್ನು ಕನೆಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಓಲ್ಡ್ ಗ್ಲೋಬಲೈಸೇಷನ್ ಮಾಡೆಲ್ ತುಂಬ ಡಿಫ್ರೆಂಟ್ ಆಗಿತ್ತು. ಕಂಟ್ರೀಸ್ಗಳು ಒಂದೆಡೆ ವಾರ್ ಮಾಡ್ತಾ ಇರುತ್ತೆ, ಆದರೂ ಕೂಡ ಟ್ರೇಡ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂಥ ಡಿಸ್ಟರ್ಬೆನ್ಸನ್ನು ಮಾಡ್ತಾ ಇಲ್ಲ. ಸೊ ಕಂಟ್ರೀಸ್ಗಳು ಟ್ರೇಡನ್ನು ಮಾಡ್ತಕ್ಕಂಥ ಹಂತದಲ್ಲಿ ಕಾನ್ಫ್ಲಿಕ್ಟ್ಗಳನ್ನು ಅವಾಯ್ಡ್ ಮಾಡ್ತಾ ಬರ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಆದರೆ ಈಗ US ಚೈನಾದ ಮಧ್ಯೆ ಇರುವಂಥ ಟ್ರೇಡ್ ವಾರ್ ಆಗಿರ್ಬೋದು, ರಷ್ಯಾ ಉಕ್ರೈನ್ ವಾರ್ಗೆ ಸಂಬಂಧಪಟ್ಟಂತೆ ಸೆಮಿ ಕಂಡಕ್ಟರ್ ರೆಸ್ಟ್ರಿಕ್ಷನನ್ನು ನಾವು ನೋಡಿದಾಗ, ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂಥ ಒಂದು ಕಂಟ್ರೋಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಗ್ಲೋಬಲೈಸೇಷನ್ನ ಫ್ರೆಜೈಲ್ ಅನ್ನೋದನ್ನು ತೋರಿಸ್ತಾ ಇದ್ದಾವೆ. ಹಾಗೂ ಸಪ್ಲೈ ಚೈನ್ ಇವಾಗ ರಾಷ್ಟ್ರದ ಭದ್ರತೆಯ ಭಾಗವಾಗಿದೆ. ರಾ ಮಟೀರಿಯಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಹಂತದಲ್ಲಿ, ಅವುಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ಅಥವಾ ಅವುಗಳನ್ನು ಕನ್ಸ್ಯೂಮರ್ಗೆ ತಲುಪಿಸ್ಬೇಕು ಅನ್ನುವಂಥ ಈ ಒಂದು ನೆಟ್ವರ್ಕ್ ಏನಿದೆಯಲ್ಲ, ಇದರಡಿನಲ್ಲಿ ಒಂದು ಡಿಸ್ರಪ್ಷನ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಥವಾ ಒಂದು ರಾಷ್ಟ್ರದ ಮೇಲೆ ಓವರ್ ಡಿಪೆಂಡೆನ್ಸಿಯನ್ನು ಕಚ್ಚಾ ವಸ್ತುಗಳ ಮೇಲೆ ತೋರಿಸ್ಬೋದು, ಅಥವಾ ತಯಾರಿಕೆ ಮಾಡಿರ್ತಕ್ಕಂತಹ ಪ್ರಾಡಕ್ಟ್ಗಳಿಗೆ ಒಂದು ಮಾರ್ಕೆಟ್ ಕೂಡ ಅವಶ್ಯಕ ಇದೆ. ಒಂದು ಡೆಸ್ಟಿನೇಷನನ್ನು ಹುಡುಕಿಸ್ತಕ್ಕಂಥ ಹಂತದಲ್ಲೂ ಕೂಡ ರಾಷ್ಟ್ರಗಳು ಎಫರ್ಟ್ಸನ್ನು ಹಾಕುವಂಥ ಸ್ಥಿತಿಗತಿಗಳು ಬಂದಿದ್ದಾವೆ. ರಾಷ್ಟ್ರಗಳು ಈ ಎಲ್ಲ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡೋದ್ರ ಮುಖಾಂತರ ಈ ಒಂದು ಸಪ್ಲೈ ಚೈನನ್ನು ಸಹ ಒಂದು ಟೂಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾವೆ. ಸೊ ವ್ಯಾಪಾರವು ಒಂದು ಸ್ಟ್ರಾಟಜಿಕ್ ವೆಪನ್ ಆಗಿದೆ. ರಾಷ್ಟ್ರಗಳು ಟಾರಿಫನ್ನು ವಿಧಿಸೋದ್ರ ಮುಖಾಂತರ, ಎಕ್ಸ್ಪೋರ್ಟ್ ಬ್ಯಾನನ್ನು ಮಾಡೋದ್ರ ಮುಖಾಂತರ, ಎನರ್ಜಿ ಡಿಪೆಂಡೆನ್ಸಿಗೆ ಸಂಬಂಧಪಟ್ಟಂತೆ ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ ಬೇರೆ ರಾಷ್ಟ್ರಗಳನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾವೆ. ಚೈನಾ ರೇರ್ ಅರ್ತ್ ಮೆಟಲ್ಗೆ ಸಂಬಂಧಪಟ್ಟಂಥ ಎಕ್ಸ್ಪೋರ್ಟನ್ನು ರಿಸ್ಟ್ರಿಕ್ಷನ್ ಮಾಡಿದಾಗ US ಹಾಗೂ ಇಂಡಿಯಾದ ಮೇಲೂ ಕೂಡ ಒಂದು ಸ್ಟ್ರಾಟಜಿಕ್ ಪ್ರೆಷರ್ ಹೆಚ್ಚಾಗಿರೋದನ್ನು ಕಾಣ್ಬೋದು. ಈ ಒಂದು ಪರಿಸ್ಥಿತಿ ನಡೆಯಲ್ಲಿ ಭಾರತ ಏಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ? ಗ್ಲೋಬಲ್ ಕಂಪನೀಸ್ಗಳು ಭಾರತವನ್ನು ಚೂಸ್ ಮಾಡ್ಕೊಳ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ. ಯಾಕಂತಂದರೆ ಭಾರತದಲ್ಲಿ ಸ್ಟೇಬಲ್ ಡೆಮೋಕ್ರಸಿಯನ್ನು ಕಾಣ್ಬೋದು, ಲಾರ್ಜೆಸ್ಟ್ ಮಾರ್ಕೆಟ್ ಕೂಡ ಇದೆ, ಸ್ಕಿಲ್ಡ್ ಲೇಬರ್ಸ್ಗಳ ಪ್ರೆಸೆನ್ಸನ್ನು ಕಾಣ್ಬೋದು, ಅಲ್ಟರ್ನೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಇದು ಒದಗಿಸ್ತಾ ಇದೆ. ಈ ಭಾರತದಲ್ಲಿ ಹ್ಯೂಜ್ ಪಾಪ್ಯುಲೇಷನ್ ಡಿವಿಡೆಂಟ್ ಇರೋದ್ರಿಂದ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಇರೋದ್ರಿಂದ, ಪೊಲಿಟಿಕಲ್ ಸ್ಟೆಬಿಲಿಟಿಯನ್ನು ಸಹ ಕಾಣ್ತಾ ಇರೋದ್ರಿಂದ ಡೊಮೆಸ್ಟಿಕ್ ಮಾರ್ಕೆಟನ್ನು ಇದು ಒದಗಿಸ್ತಾ ಇದೆ. ಹಾಗಾಗಿ ಭಾರತ ಇವತ್ತು ಗ್ಲೋಬಲ್ ಎಕಾನಮಿಯಲ್ಲಿ ಪೆರಿಫೆರಿ ರೀಜನ್ನಿಂದ ಸೆಂಟರ್ಗೆ ಮೂವ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೇವೆ ಅಂತ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಭಾರತನೂ ಕೂಡ ಹೊಸದಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ಪಾರ್ಟ್ನರ್ಶಿಪ್ಪನ್ನು ಡೆವಲಪ್ ಮಾಡ್ತಾ ಇದೆ. ಅದರಲ್ಲೂ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಕ್ರಿಟಿಕಲ್ ಮಿನರಲ್ಸ್ ಆಗಿರ್ಬೋದು, ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ನ ಆಧಾರದ ಮೇಲೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಫೋಕಸನ್ನು ಮಾಡ್ತಾ ಇದೆ. ಸೊ ಭಾರತ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಫಾಲೋ ಮಾಡ್ತಾ ಇದೆ. ನಾವು ಯಾವುದೇ ರಾಷ್ಟ್ರ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇಲ್ಲ. ಕೇವಲ US ಮೇಲೆ ಡಿಪೆಂಡ್ ಆಗಿಲ್ಲ, ಚೈನಾದ ಮೇಲೆ ಡಿಪೆಂಡ್ ಆಗಿಲ್ಲ, ಅಥವಾ ಯಾವುದೇ ಒಂದು ಬ್ಲಾಕ್ ಮೇಲೂ ನಾವು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇಲ್ಲ. ಆದರೆ ಎಲ್ಲ ರಾಷ್ಟ್ರದೊಂದಿಗೆ ಒಂದು ಸರಿಯಾದಂಥ ರಿಲೇಷನನ್ನು ಹೊಂದಬೇಕು ಅನ್ನುವಂಥ ಇಂಟೆನ್ಷನನ್ನು ಹೊಂದಿದ್ದೇವೆ. ಮಲ್ಟಿ ಅಲೈನ್ಮೆಂಟನ್ನು ನಾವು ಫಾಲೋ ಮಾಡ್ತೇವೆ. ರೆಸಿಡಿಟಿಯನ್ನು ನಾವು ತೆಗೆದುಕೊಂಡು ಬರ್ತಾ ಇಲ್ಲ. ಅದರಲ್ಲೂ ಪ್ರಸ್ತುತವಾಗಿರುವಂತಹ ಗ್ಲೋಬಲ್ ವಾರಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಮಹತ್ವವನ್ನು ಕಾಣ್ಬೋದು. ಮಿನರಲ್ ನಡಿಯಲ್ಲಿ ಲೀಥಿಯಂ ಆಗಿರ್ಬೋದು, ಕೋಬಾಲ್ಟ್, ನಿಕ್ಕೆಲ್, ರೇರ್ ಅರ್ತ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ EV ಬ್ಯಾಟ್ರೀಸ್ ಅಂತ ನೋಡಿದ್ವಿ, ಡಿಫೆನ್ಸ್ ಸಿಸ್ಟಮ್, ಸೋಲಾರ್ ಪ್ಯಾನಲ್, ಸೆಮಿ ಕಂಡಕ್ಟರ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸನ್ನು ಸಹ ಆಥರ್ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಮಲ್ಟಿಲ್ಯಾಟ್ರಲಿಸಮ್ ಇಂದ ರೀಜನಲಿಸಮ್ ಕಡೆಗೆ ಒಂದು ಬದಲಾವಣೆಯನ್ನು ನಾವು ಕಾಣಬೇಕಾಗಿದೆ. ಅಂತಂದರೆ ಈ ಮೊದಲು WTOಗೆ ಸಂಬಂಧಪಟ್ಟಂತಹ ಗ್ಲೋಬಲ್ ಸಿಸ್ಟಮನ್ನು ಕಾಣ್ತಾ ಇದ್ವಿ, ಯೂನಿವರ್ಸಲ್ ಟ್ರೇಡ್ ರೂಲ್ಸ್ಗಳನ್ನು ಕಾಣ್ತಾ ಇದ್ವಿ. ಆದರೆ ಇವಾಗ ರಾಷ್ಟ್ರಗಳು ಬೈಲ್ಯಾಟ್ರಲ್ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಪ್ರಿಫರ್ ಮಾಡ್ತಾ ಇದ್ದಾವೆ. ರೀಜನಲ್ ಲೆವೆಲಲ್ಲಿ ಬ್ಲಾಕ್ಸ್ಗಳು ಆಕ್ಟಿವ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದಾವೆ. ಸ್ಟ್ರಾಟಜಿಕ್ ಟ್ರೇಡ್ ಪಾರ್ಟ್ನರ್ಶಿಪ್ಪನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಇದಕ್ಕೆ ಎಕ್ಸಾಂಪಲ್ ಕ್ವಾಡ್ ಗ್ರೂಪಿಂಗನ್ನು ಕಾಣ್ಬೋದು, ಹಾಗೂ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಕಾಣ್ಬೋದು, ಯುರೋಪಿಯನ್ ಯೂನಿಯನ್ ಟ್ರೇಡ್ ಬ್ಲಾಕ್ಗಳನ್ನು ಕಾಣ್ಬೋದು. ಭಾರತನೂ ಸಹ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸಲೇಬೇಕಾಗುತ್ತೆ. ಲಾಜಿಸ್ಟಿಕ್ಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಟಿವ್ನೆಸ್ ಆಗಿರ್ಬೋದು, ಅಥವಾ ವರ್ಕ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ಕಿಲ್ಲನ್ನು ಒದಗಿಸೋದು ಅತಿ ಅವಶ್ಯಕ ಅಂತ. ಜಾಗತಿಕ ಮಟ್ಟದಲ್ಲಿರುವಂತಹ ರಿಸ್ಕ್ಗಳನ್ನು ನಾವು ನೋಡಿದಾಗ ಸಪ್ಲೈ ಚೈನ್ ಶಾಕ್ಸನ್ನು ನಾವು ಫೇಸ್ ಮಾಡಬೇಕಾಗಿದೆ. ಎನರ್ಜಿ ಇನ್ಸೆಕ್ಯೂರಿಟಿಯನ್ನು ಕಾಣ್ತಾ ಇದ್ದೇವೆ. ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಅವಲಂಬನೆ, ಡಿಪೆಂಡೆನ್ಸಿನೂ ಕೂಡ ಹೆಚ್ಚಾಗಿದೆ. ಜಿಯೋಪಾಲಿಟಿಕಲ್ ಟೆನ್ಷನನ್ನು ನಾವು
ಫೇಸ್ ಮಾಡಬೇಕಾಗಿದೆ. ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಕೇಳಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್. ಆಪ್ಷನ್ ಎ, persistent current account deficit may lead to depletion of foreign exchange reserves. Option 2, strong export performance can help reduce external sector vulnerability. Option 3, a country facing BOP crisis may struggle to finance essential imports such as crude oil and machinery. ಈ 3 ಆಪ್ಷನ್ ಅಡಿಯಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಸರಿಯಾದ ಆಪ್ಷನನ್ನು ಚೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.